ಹಾಯ್, ತುಂಬ ಜನ ನೈಟ್ ಪ್ರೋಟೀನ್ಗೆ ಬೆಸ್ಟ್ ನ್ಯೂಟ್ರಿಷನ್ ಯಾವುದು ಅಂತ ಹೇಳಿ ಕೇಳಿದ್ರಿ. ಸಾಕಷ್ಟು ಜನ ಲಾಸ್ಟ್ ಶಾರ್ಟ್ಸ್ಗೆ ತುಂಬ ಜನ ರೆಸ್ಪಾನ್ಸ್ ಮಾಡಿದ್ರಿ. ಸೊ ಇದರದ್ದು ಬೆನಿಫಿಟ್ಸ್ನ ಹೇಳಿ ಅಂತ ಹೇಳಿದ್ರಿ. ಸೊ ಹಾಗೆ ಇವತ್ತು ನನ್ನ ಕೈಯಲ್ಲಿ ಹರ್ಬಲೈಫ್ HN ಸ್ಕಿನ್ ಬೂಸ್ಟರ್ ಕೊಲಾಜನ್ ಪೌಡರ್ ಇದೆ. ಆ್ಯಂಡ್ ಪಕ್ಕದಲ್ಲಿ ಗುಡ್ ಬ್ಯಾಕ್ಟೀರಿಯಾ ಸಿಂಪ್ಲಿ ಪ್ರೋಬಯೋಟಿಕ್ 2 ಬಿಲಿಯನ್ ಬ್ಯಾಕ್ಟೀರಿಯಾಸ್ ನನ್ನ ಕೈಯಲ್ಲಿದೆ. ಸೊ ಎರಡರದ್ದು ಕಾಂಬಿನೇಷನ್ ಮಜಾ ಇರುತ್ತೆ. ಸೊ ಈ ವಿಡಿಯೋನ ಯಾರು ಗಟ್ ಸಿಸ್ಟಮ್ನ ಅಂದರೆ ನಮ್ಮ ಡೈಜೆಸ್ಟ್ ಸಿಸ್ಟಮ್ನ ಇನ್ನೂ ಕೂಡ ತುಂಬ ಚೆನ್ನಾಗಿ ಇಟ್ಕೋಬೇಕು ಅಂತಿದ್ದೀರೋ, ಮತ್ತು ಯಾರು ನಮ್ಮ ಸ್ಕಿನ್ ಹೆಲ್ತ್ನ ಇನ್ನೂ ಕೂಡ ಬೆಟರ್ ಮಾಡ್ಕೋಬೇಕು ಅಂತಿದ್ದೀರೋ, ಸೊ ಅಂಥವ್ರಿಗೆ ಈ ಒಂದು ಬೆನಿಫಿಟ್ ವಿಡಿಯೋ. ಸೊ ತುಂಬ ಜನ ಎಲ್ಲ ಮೋಷನ್ ಕ್ಲಿಯರೆನ್ಸ್ ಆಗಲಿ, ಹೊಟ್ಟೆ ಕ್ಲಿಯರ್ ಆಗಲಿ ಅಂತ ಹೇಳಿ ಬೆಳಿಗ್ಗೆ ತಕ್ಷಣ ಬಿಸಿನೀರು ಕುಡಿತಾರೆ, ಕೆಲವರು ಬಾಳೆಹಣ್ಣು ತಿಂತಾರೆ, ಇನ್ನು ಕೆಲವರು ಸ್ಮೋಕ್ ಮಾಡ್ತಾರೆ, ಇನ್ನು ಕೆಲವರು ಕಾಫಿ ಟೀ ಕುಡಿತಾರೆ, ಏನೇನೋ ಮಾಡ್ತಾರೆ. ಸೊ ಮೋಷನ್ ಕ್ಲಿಯರೆನ್ಸ್ಗೋಸ್ಕರ ಅದು ಬಲವಂತವಾಗಿ ಬರೋವಂಥದ್ದು. ಮೋಷನ್ ಕ್ಲಿಯರೆನ್ಸ್ ಯಾಕಾಗಲ್ಲ ಅಂತ ಹೇಳಿದ್ರೆ, ನಾವು ತಿನ್ನಂಥ ಊಟ ಡೈಜೆಷನ್ ಆಗಿ ವೇಸ್ಟೇಜ್ನ ಬಾಡಿಯಿಂದ ಈಚೆ ಹಾಕುವಷ್ಟು ಅದರಲ್ಲಿ ದಮ್ ಇರೋದಿಲ್ಲ. ಯಾಕೆಂತ ಹೇಳಿದ್ರಲ್ಲಿ ವಾಟರ್ ಡಿಫಿಷಿಯನ್ಸಿ ಇರಬಹುದು, ಅಥವಾ ಫೈಬರ್ ಡಿಫಿಷಿಯನ್ಸಿ ಇರಬಹುದು, ಏನು ಬೇಕಾದ್ರೂ ಡಿಫಿಷಿಯನ್ಸಿ ಇರಬಹುದು. ಅದ್ರ ಜೊತೆಗೆ ನಮ್ಮ ಬಾಡಿಗೆ ಬೇಕಾಗಿರುವಂತಹ ಕೆಟ್ಟ ಬ್ಯಾಕ್ಟೀರಿಯಾಸ್ಗಳನ್ನ ಈಚೆ ಹಾಕೋದಕ್ಕೆ ಬೇಕಾಗಿರುವಂತಹ ಮೈನ್ ಇಂಗ್ರೀಡಿಯೆಂಟ್ಸ್ ಬಂದು ಗುಡ್ ಬ್ಯಾಕ್ಟೀರಿಯಾಸ್. ಅದು ವೆರಿ ಇಂಪಾರ್ಟೆಂಟ್ ಥಿಂಗ್. ಅದು ಇರಬೇಕು. ಅದು ಇಲ್ಲೇ ಇರೋದ್ರಿಂದ ಮೋಷನ್ ಕ್ಲಿಯರೆನ್ಸ್ ನ್ಯಾಚುರಲ್ ಆಗಿ ಆಗೋದಿಲ್ಲ. ಆ್ಯಂಡ್ ಸೆಕೆಂಡ್ ಥಿಂಗ್, ತುಂಬ ಜನ ನೈಟ್ ಏನು ಮಾಡ್ತಾರೆ, ಸೀರಮ್ ಹಚ್ಕೊಂಡು ಮಾಡ್ಕೊಳ್ತಾರೆ, ಅಥವಾ ಮಾಯ್ಶ್ಚರೈಸರ್ ಹಚ್ಕೊಳ್ತಾರೆ, ಅಥವಾ ಸನ್ಸ್ಕ್ರೀನ್ ಮಾಡ್ಕೋತಾರೆ ಕೆಲವರು. ಇನ್ನು ಕೆಲವರು ಹೋಮ್ ರೆಮಿಡೀಸ್ ಅಂತ ಹೇಳಿ ಕಡಲೆ ಸಿಟ್ಟು ಹಾಕೊಂಡು ಮಲ್ಕೊಳ್ತಾರೆ, ಅರ್ಶನ ಹಚ್ಕೊಂಡು ಮಲ್ಕೊಳ್ತಾರೆ. ಇನ್ನು ಕೆಲವರು ಬೇರೆ ಬೇರೆ ಏನೇನೋ ಮಾಡ್ತಾರೆ. ಬಿಕಾಸ್ ಬೆಳಿಗ್ಗೆ ತಕ್ಷಣ ಒಂದು ಸ್ಕಿನ್ ಅಮೇಝಿಂಗ್ ಆಗಿಬಿಡಬೇಕು ಅಂತ ಹೇಳಿ ಏನೋ ಮಾಡ್ತಾ ಇರ್ತಾರೆ. ಅಫ್ಕೋರ್ಸ್ ಅದು ಯಾವುದು ಸರಿ ತಪ್ಪು ಅನ್ನೋದಕ್ಕಿಂತ, ನಾವು ನ್ಯೂಟ್ರಿಷನ್ ಅನ್ನೋದನ್ನ ಮಖಕ್ಕೆ ಹಚ್ಕೊಳ್ಳೋದಕ್ಕಿಂತ ಹೊಟ್ಟೆ ಒಳಗಡೆ ಕೊಡಬೇಕು. ನೀವು ಯಾವಾಗ ಗಿಡದ ಬುಡಕ್ಕೆ ಒಳ್ಳೆ ನೀರು ಗೊಬ್ಬರ ಹಾಕ್ತಿರೋ, ಗಿಡ ಚೆನ್ನಾಗಿ ಚಿಗುತ್ತೆ, ಹಣ್ಣು ತರಕಾರಿ ಹೂವು ಚೆನ್ನಾಗಿ ಬಿಡುತ್ತೆ. ನಾವು ಗಿಡದ ಎಲೆನ ಚೆನ್ನಾಗಿ ಪಾಲಿಶ್ ಮಾಡ್ತಿದ್ರೆ ಯೂಸ್ ಇದೆಯಾ? ಗಿಡ ನೀಟಾಗಿ ಶೇಪಲ್ಲಿ ಕಟ್ ಮಾಡ್ತಿದ್ರೆ ಯೂಸ್ ಇದೆಯಾ? ನೋ. ಗಿಡದ ಬುಡಕ್ಕೆ ಒಳ್ಳೆ ಗೊಬ್ಬರ ನ್ಯೂಟ್ರಿಷನ್ ಎಷ್ಟು ಮುಖ್ಯ ಆಗುತ್ತೋ, ಹಾಗೆ ನಮ್ಮ ಸ್ಕಿನ್ಗೆ ಚೆನ್ನಾಗಿ ಇಟ್ಕೊಳ್ಳೋಕ್ಕೆ, ಅದ್ರದ್ದು ಎಲಾಸ್ಟಿಸಿಟಿ ಮೈಂಟೈನ್ ಆಗೋದಕ್ಕೆ ಕೊಲಾಜನ್ ಪೆಪ್ಟೈಡ್ಸ್ ತುಂಬ 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 ಇಂಪಾರ್ಟೆಂಟ್ ಥಿಂಗ್. ಸೊ ಎರಡನ್ನೂ ಕೂಡ ಆ್ಯಡ್ ಮಾಡೋದ್ರಿಂದ, ಸೊ ಇನ್ನೂ ಯಾರೇನೋ ಈ ವಿಡಿಯೋನ ನೋಡಿಲ್ವೋ, ಸೊ ಈ ವಿಡಿಯೋನ ನೋಡ್ಕೊಂಡು ಬನ್ನಿ. ಇದರಲ್ಲಿ ನಾನು ನೈಟ್ ರೂಟೀನ್ ಅಂತ ಹೇಳಿದ್ದೀನಿ. ಆ್ಯಕ್ಚುಲಿ ಡೇನಲ್ಲಿ ಮಾಡ್ಕೋಬೋದು, ಮಧ್ಯಾಹ್ನ ಯಾವಾಗ ಬೇಕಾದ್ರೂ ಮಾಡ್ಕೋಬೋದು. ಇದು ನ್ಯೂಟ್ರಿಷನ್ ಹ್ಯಾಬಿಟ್ಸ್ ಯಾವಾಗ ಮಾಡ್ಕೊಂಡ್ರು ಕೂಡ ನಿಮ್ಗೆ ಒಳ್ಳೆ ರಿಸಲ್ಟ್ಸ್ ಕೊಡುತ್ತೆ. ಬಟ್ ನನಗೆ ಯಾವಾಗಲೂ ಇದು ನೈಟ್ ಮಾಡ್ಕೊಳ್ಳೋದಕ್ಕೆ ತುಂಬ ಇಷ್ಟಪಡ್ತೀನಿ. ಸೊ ಎರಡನ್ನೂ ನೀವು ಕಾಂಬಿನೇಷನ್ ಮಾಡೋದ್ರಿಂದ ಇದ್ರದ್ದು ಬೆನಿಫಿಟ್ಸ್ ಆಗಲೇ ಹೇಳ್ದಂಗೆ ನಮ್ಮ ಸ್ಕಿನ್ ನ್ಯಾಚುರಲ್ ಆಗಿ ಚೆನ್ನಾಗಿ ಕಾಣಿಸೋದಕ್ಕೆ ಫಸ್ಟ್ ಆಫ್ ಆಲ್ ಹೆಲ್ಪ್ ಮಾಡುತ್ತೆ. ಅದರ ಹೈಡ್ರೇಷನ್ನ ಮೇಂಟೈನ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಸ್ಪೆಷಲಿ ನಮ್ಮ ಸ್ಕಿನ್ ಕೆಳಗಡೆ ಇರುವಂಥ ಮೆಶ್ ಟೈಪಲ್ಲಿ ಇರುವಂತಹ ಕೊಲಾಜನ್ನ, ಅದರದ್ದು ಹೆಲ್ತ್ನ ಕಾಪಾಡೋದಕ್ಕೆ ಈ ಪ್ರೋಟೀನ್ ತುಂಬ ಮುಖ್ಯ. ಯಾಕಂದರೆ ಕೊಲಾಜನ್ ಅನ್ನೋದು ಕೂಡ ಒಂದು ಪ್ರೋಟೀನ್. ಸೊ ಪ್ರೋಟೀನ್ ಕೂಡ ಇರುತ್ತೆ, ಕೊಲಾಜನ್ ಕೂಡ ಇರುತ್ತೆ, ಅದ್ರ ಜೊತೆಗೆ ವಿಟಮಿನ್ ಸಿ ಕೂಡ ಇರುತ್ತೆ. ಇದ್ರ ಜೊತೆಗೆ ಒಂದಷ್ಟು ವಿಟಮಿನ್ಸ್ ಇರುತ್ತೆ, ಬಟ್ ಮೇಜರ್ ಆಗಿ ಬರೋದು ವಿಟಮಿನ್ ಸಿ ಮತ್ತು ಕೊಲಾಜನ್. ಈ ಎರಡರದ್ದು ಕಾಂಬಿನೇಷನ್ ಸೂಪರಾಗಿ ಕೆಲಸ ಮಾಡುತ್ತೆ. ಆ್ಯಂಡ್ ಅಫ್ಕೋರ್ಸ್ ಬಯೋಟಿನ್ ಕೂಡ ಇದೆ. ಈ ಸ್ಕಿನ್ಗೂ ಹೆಲ್ಪ್ ಮಾಡುತ್ತೆ, ಹೇರ್ಗೂ ಹೆಲ್ಪ್ ಮಾಡುತ್ತೆ, ನೈಲ್ಸ್ಗೂ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಇದು ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇದೆರಡು ಕಾಂಬಿನೇಷನ್ಗೆ ತಗೋಬೇಕು ಹಾಗೇನಿಲ್ಲ. ಇದನ್ನ ತಗೊಂಡು ಇದನ್ನ ತಗೋಬಹುದು, ಅಥವಾ ಈ ಎರಡನ್ನೂ ಒಟ್ಟಿಗೆ ತಗೋಬಹುದು. ಇದನ್ನ ಸಂಜೆ ತಗೊಂಡು ಇದನ್ನ ರಾತ್ರಿ ತಗೋಬಹುದು, ಇದನ್ನ ಬೆಳಗ್ಗೆ ತಗೊಂಡು ಇದನ್ನ ಮಧ್ಯಾಹ್ನ ತಗೋಬಹುದು. ನೋ ಇಶ್ಯೂಸ್, ಯಾವಾಗ ಬೇಕಾದ್ರೂ ತಗೋಬಹುದು. ಸೊ ಇದು ಮಾತ್ರ ಸೀರಿಯಸ್ಲಿ ಹೇಳ್ತೀನಿ, ಇದು ಎಷ್ಟು ಪಾಪ್ಯುಲರ್ ಅಂದರೆ, ಇದು ನೋಡೋಕೆ ಇಷ್ಟೇ ಇದೆ. ಒಳ್ಳೆ ರಸ್ನ ಪ್ಯಾಕೆಟ್, ₹1 ರಸ್ನ ಪ್ಯಾಕೆಟ್ ನಾವು ಚಿಕ್ಕ ವಯಸ್ಸಲ್ಲಿ ನೋಡಿದ್ದಲ್ಲ, ಆ ಥರ ಇದೆ. ಬಟ್ ಇದ್ರದ್ದು ರಿಸಲ್ಟ್ಸ್ ಮಾತ್ರ ಸೀರಿಯಸ್ಲಿ ಹೇಳ್ತೀನಿ, ಇದರಲ್ಲಿ ಆ ಥರ ನ್ಯೂಟ್ರಿಯೆಂಟ್ಸ್ ಇಲ್ಲ. ಬ್ಯಾಕ್ಟೀರಿಯಾಸ್ ಬಿಟ್ಟರೆ ಬೇರೆ ಏನೂ ಇದರಲ್ಲಿಲ್ಲ. ಕ್ಯಾಲರಿ ಆಗಿರಲಿ, ಅಥವಾ ಫ್ಯಾಟ್ ಆಗಿರಲಿ, ಪ್ರೋಟೀನ್, ಕಾರ್ಬ್ಸ್ ಏನೂ ಇದರಲ್ಲಿಲ್ಲ. ಝೀರೋ. ಟೇಸ್ಟ್ ಕೂಡ ನಿಮ್ಗೇನೂ ಇಲ್ಲ. ಟೇಸ್ಟ್ ಕೂಡ ಝೀರೋ. ಸಪ್ಪೆನೂ ಇಲ್ಲ, ಸಿಹಿನೂ ಇಲ್ಲ, ಹುಳಿನೂ ಇಲ್ಲ, ಖಾರನೂ ಇಲ್ಲ, ಏನೂ ಇಲ್ಲ. ಒಂಥರ ಪೌಡರ್ ಥರ ಇರುತ್ತೆ ಅಷ್ಟೇ. ಇಷ್ಟು ಬ್ಯಾಕ್ಟೀರಿಯಾಸ್ನ ಇದರಲ್ಲಿ ಹೆಂಗೆ ಸ್ಟೋರ್ ಮಾಡಿದಿರೋದು, ಬ್ಯಾಸಿಲಿಯಸ್ ಕೊಗ್ಲಾನ್ಸ್ ಪ್ರೊಬಯೋಟಿಕ್ ಪೌಡರ್. ನೋ ಆ್ಯಡೆಡ್ ಫ್ಲೇವರ್, ನೋ ಶುಗರ್, ನಥಿಂಗ್. ಅದು ಓನ್ಲಿ ಸಿರ್ಫ್ 1 ಗ್ರಾಮ್ನಲ್ಲಿ ಇಷ್ಟು ಐಟಮ್ ಹೆಂಗೆ ಹಾಕಿದ್ದಾರೆ. ಯಾಕೆ ಇಷ್ಟು ಹೋಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಸೀರಿಯಸ್ಲಿ
ಇದು ನಾನು ಯೂಸ್ ಮಾಡೋದಕ್ಕೂ ಅಷ್ಟೇ, ನಾನು ತುಂಬ ಜನ ಸ್ಟೂಡೆಂಟ್ಸ್ಗೆ ನಾನು ಕೊಟ್ಟಾಗೂ ಅಷ್ಟೇ ಒಂಥರ ಡಿಫ್ರೆಂಟ್ ರಿಸಲ್ಟ್ಸ್ ಇದೆ ಇದರಲ್ಲಿ. ತುಂಬ ಜನಕ್ಕೆ ವೆಯ್ಟ್ ಲಾಸ್ಗೆ ಹೆಲ್ಪ್ ಮಾಡೋದಿದು, ತುಂಬ ಜನಕ್ಕೆ ಫ್ಯಾಟ್ ಲಾಸ್ಗೆ ಹೆಲ್ಪ್ ಮಾಡುತ್ತೆ, ತುಂಬ ಜನಕ್ಕೆ ನಿನ್ನೆ ಸಂಜೆ ಮಧ್ಯಾಹ್ನ ಏನು ತಿನ್ಬೋದು ಕ್ಲಿಯರೆನ್ಸ್ಗೆ ಹೆಲ್ಪ್ ಮಾಡುತ್ತೆ, ತುಂಬ ಜನಕ್ಕೆ ಹ್ಯೂಮನ್ ಸಿಸ್ಟಮ್ಗೆ ಹೆಲ್ಪ್ ಮಾಡುತ್ತೆ, ತುಂಬ ಜನಕ್ಕೆ ರೆಸಿಸ್ಟೆನ್ಸ್ ಪವರ್ನ ಇನ್ಕ್ರೀಸ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ, ತುಂಬ ಜನಕ್ಕೆ ಸ್ಕಿನ್ಗೆ ಹೇರ್ಗೆ ಹೆಲ್ಪ್ ಮಾಡುತ್ತೆ. ಬಿಕಾಸ್ ಒಟ್ಟೊಳಗೆ ಕೆಟ್ಟ ಬ್ಯಾಕ್ಟೀರಿಯಾಸ್ ಇದ್ರೆ ತಾನೇ ಅದು ನಮ್ಮ ಬಾಡಿಗೆ ಡಿಸ್ಟರ್ಬೆನ್ಸ್ ಮಾಡೋದು. ಅವಾಗ ಅದು ಬಾಡಿನ ಈಚೆ ಹೋಗೋದಕ್ಕೆ ಇದು ಹೆಲ್ಪ್ ಮಾಡುತ್ತೋ ಖಂಡಿತ ನಮಗೆ ಬೇರೆ ಬೇರೆ ನ್ಯೂಟ್ರಿಷನ್ ಅಬ್ಸಾರ್ಪ್ಷನ್ ಲೆವೆಲ್ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ನಂದು ರೆಕಮೆಂಡೇಶನ್ ಇದಕ್ಕಿಂತ ಇದು ಸಖತ್ ಕೆಲಸ ಮಾಡುತ್ತೆ. ಅಮೇಝಿಂಗ್ ಆ್ಯಕ್ಚುಲಿ, ಅಷ್ಟು ಸೂಪರ್ ಬೆನಿಫಿಟ್ ಪ್ರಾಡಕ್ಟ್ಸ್. ಇದನ್ನು ನೀವು ಬಿಸಿಲು ತೊಗೋಬೋದು, ನಾರ್ಮಲ್ ವಾಟರ್ ತೊಗೋಬೋದು, ಕೋಲ್ಡ್ ವಾಟರ್ ತೊಗೋಬೋದು, ಶೇಕ್ ಜೊತೆ ತೊಗೋಬೋದು, ಆಫ್ರೆಶ್ ಜೊತೆ ತೊಗೋಬೋದು, ಸ್ಕಿನ್ ಬೂಸ್ಟ್ ತೊಗೋಬೋದು, ಹೈಡ್ರೇಟ್ ಶೇಕ್ ಯಾವುದ್ರಲ್ಲಿ ಬೇಕಾದ್ರೂ ತೊಗೋಬೋದು, ಹಾಗೆ ಬೇಕಾದ್ರೂ ತಿನ್ಬೋದಪ್ಪ, ಏನು ನಿಮ್ಗೇನು ಡಿಫ್ರೆನ್ಸ್ ಅಂತ ಅನ್ಸಲ್ಲ. ಬಟ್ ನಾನು ಇದನ್ನು ಸಮ್ಟೈಮ್ಸ್ ಅಫ್ರೆಶ್ಗೆ ಆ್ಯಡ್ ಮಾಡ್ತೀನಿ, ಸಮ್ಟೈಮ್ಸ್ ಹೈಡ್ರೇಟ್ ಅಥವಾ ಸ್ಕಿನ್ ಬೂಸ್ಟ್ಗೆ ಆ್ಯಡ್ ಮಾಡ್ತೀನಿ, ನೈಟ್ ವರ್ಕ್ಸ್ ಕೂಡ ಆ್ಯಡ್ ಮಾಡಬಹುದು, ಅಥವಾ ಡೈನೋಸ್ಟಿಕ್ ಜೊತೆಗೆ ಆ್ಯಡ್ ಮಾಡ್ಬೋದು. ಡೈನೋಸ್ಟಿಕ್ ಜೊತೆ ಫಾರ್ಮುಲಾ ಜೊತೆಗೆ ಆ್ಯಡ್ ಮಾಡಿದ್ರೆ ರುಚಿ ಗೊತ್ತಾಗಲ್ಲ ನಿಮಗೆ, ಇದೇನು ಡಿಫ್ರೆಂಟ್ ಗೊತ್ತಾಗಲ್ಲ, ಸಪ್ಪೆ ಇರುತ್ತಲ್ವಾ, ಏನೂ ಗೊತ್ತಾಗಲ್ಲ. ಬಟ್ ನನ್ನ ರೆಕಮೆಂಡೇಶನ್ ನಿಮಗೆ ನೀರಲ್ಲಿ ತೊಗೊಳ್ಳೋದು ಬೆಟರ್, ಅಥವಾ ಹೈಡ್ರೇಟ್ ಜೊತೆಗೆ, ಅಥವಾ ಅಫ್ರೆಶ್ಗೂ ಒಳ್ಳೆ ರಿಸಲ್ಟ್ಸ್ ಇದೆ ಅಫ್ಕೋರ್ಸ್, ಅಥವಾ ಸ್ಕಿನ್ ಬೂಸ್ಟ್ ಜೊತೆಗೆ ಇದನ್ನು ಆ್ಯಡ್ ಮಾಡೋದ್ರಿಂದ ನಿಜವಾಗ್ಲೂ ನೀವು 3 months ಯೂಸ್ ಮಾಡಿ ಇದ್ರದ್ದು ಬೆನಿಫಿಟ್ಸ್ ನೀವು ಆಮೇಲೆ ನಿಮ್ಗೆ ಹೇಳ್ತೀರಾ. ಯಾರ್ಯಾರಿಂದ ಯೂಸ್ ಮಾಡ್ತಿದ್ದೀರೋ ಅಥವಾ ಇದನ್ನ ಯೂಸ್ ಮಾಡ್ತಿದ್ದೀರೋ ಸೊ ನಿಮ್ಗೆ ಏನೇನು ಅನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ. ಮತ್ತು ನಾನು ಹೇಳಿದ್ದಲ್ಲದೆ ನಿಮ್ಗೆ ಏನಾದರೂ ಬೆಟರ್ ರಿಸಲ್ಟ್ಸ್, ಇನ್ನೂ ಏನಾದರೂ ಬೇರೆ ರಿಸಲ್ಟ್ಸ್ ನೋಟಿಸ್ ಮಾಡಿದರೆ ಹೆಲ್ತ್ ರಿಲೇಟೆಡ್, ಸೊ ಖಂಡಿತ ಕಾಮೆಂಟ್ ಮಾಡಿ. ಕಾಮೆಂಟ್ ಓದೋರು ಕೂಡ ಹೆಲ್ಪ್ ಆಗುತ್ತೆ. ನನಗೂ ಕೂಡ ನಾನು ಏನಾರ ಪಾಯಿಂಟ್ಸ್ ಬಿಟ್ಟಿದ್ದೀನ ಅಥವಾ ನಾನು ಈ ಥರ ಒಂದು ರಿಸಲ್ಟ್ಸ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಹೇಳಿದ್ರಿಂದ ಗೊತ್ತಾಗುತ್ತೆ. ಸೊ ನೆಕ್ಸ್ಟ್ ಬರೋರ್ಗೂ ಕೂಡ ಹೆಲ್ಪ್ ಆಗುತ್ತೆ. ಆ್ಯಂಡ್ ಅಫ್ಕೋರ್ಸ್ ಇಷ್ಟೆಲ್ಲ ಹೇಳಿದ್ಮೇಲೆ ಇದನ್ನ ಎಲ್ಲಿ ತೊಗೋಬೇಕಂತ ದಯವಿಟ್ಟು ನಾನು ಆಲ್ರೆಡಿ ಎಲ್ಲ ವಿಡಿಯೋಲಿ ಹೇಳಿ ಬಾಯಿನ ಬಂದುಬಿಟ್ಟಿದೆ, ತುಂಬ ದಿನ ತೊಗೊಂಡು ಮಿಸ್ ಮಾಡಬೇಡಿ. ನಿಮ್ಗೆ ಒಬ್ಬೊಬ್ಬರ ಹತ್ರ ತೊಗೊಳ್ಬೇಕಾದ್ರೆ ಆ ವ್ಯಕ್ತಿ ನಿಮ್ಮನ್ನು ಹೆಲ್ತ್ನ ಚೆನ್ನಾಗಿ ಮಾಡೋದ್ರ ಮೇಲೆ ಫೋಕಸ್ ಮಾಡೋದಕ್ಕೆ ರೆಡಿ ಇದ್ದಾನೆ ಅಂತ ಹೇಳಿದ್ರೆ ಅವನ ಹತ್ರ ನೀವೇನು ಪ್ರಾಡಕ್ಟ್ಸ್ ಬೇಕಾದ್ರೆ ಖರೀದಿ ಮಾಡಬಹುದು. ಆ ವ್ಯಕ್ತಿ ಏನೋ ಒಂದು ಅಷ್ಟು ತೊಗೊಂಬಿಡಿ, ಪ್ರಾಡಕ್ಟ್ಸು ಇಷ್ಟಕ್ಕೆ ತೊಗೊಂಬಿಡಿ, ಇಷ್ಟು ವಾಲ್ಯೂಮ್ ತೊಗೊಂಬಿಡಿ, ಐ ಡಿ ಮಾಡಿಸ್ಬಿಡಿ, ಅಥವಾ 500 ವಾಲ್ಯೂಮ್ ತೊಗೊಂಬಿಡಿ, 1000 ವಾಲ್ಯೂಮ್ ತೊಗೊಂಬಿಡಿ, ಅಥವಾ 50,000 ಪ್ರಾಡಕ್ಟ್ಸ್ ತೊಗೊಂಬಿಡಿ ಅಂದರೆ ದಯವಿಟ್ಟು ಅವರಿಂದ ದೂರ ಇರಿ. ಯಾಕಂದರೆ ನೀವು ಅಂದ್ಕೊಳ್ಳೋಂಗೆ ಅವರಿಂದ ರಿಸಲ್ಟ್ಸ್ನ ಎಕ್ಸ್ಪೆಕ್ಟ್ ಮಾಡ್ಕೋಬೇಡಿ. ಯಾಕಂದರೆ ಹರ್ಬಲ್ ಲೈಫ್ ಪ್ರಾಡಕ್ಟ್ಸ್ನ ಇವ್ರಿಗೆ ಇಷ್ಟಕ್ಕೆ ತೊಗೊಳ್ಳೇಬೇಕು, ಇವ್ರು ಇಷ್ಟು ಮಾಡಲೇಬೇಕು ಹಾಗೆ ಅಂತ ಎಲ್ಲೂ ಕೂಡ ಕಂಪ್ನಿ ನಿಮಗೆ ಮೆನ್ಷನ್ ಮಾಡಿಲ್ಲ. ನಿಮ್ಗೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ಮಾತ್ರನೇ ತೊಗೋಬೇಕಾಗುತ್ತೆ. ಸೊ ನಿಮಗೆ ಹಾಗೆ ಹೊಸದಾಗಿ ಶುರು ಮಾಡ್ತಿದ್ದೀನಿ, ನನಗೆ ನಿಮ್ಮಿಂದ ಹೆಲ್ಪ್ ಆಗಬೇಕು ಅಂತಿದ್ರೆ ಖಂಡಿತ ಕಾಮೆಂಟ್ ಸೆಕ್ಷನ್ ನನ್ನ ನಂಬರ್ ಇರುತ್ತೆ, ಮತ್ತು ಡಿಸ್ಪ್ಲೇ ಕೂಡ ನನ್ನ ನಂಬರ್ ಇರುತ್ತೆ, ಕಮೆಂಟ್ ಮಾಡಿ, ಖಂಡಿತ ನಿಮ್ಗೆ ಹೆಲ್ಪ್ ಮಾಡ್ತೀನಿ. ದಯವಿಟ್ಟು ಇದನ್ನ ಎಲ್ಲರಲ್ಲಿ ತೊಗೊಂಡು ಮೋಸ ಹೋಗಬೇಡಿ. ಇದು ಇಂಡಿಯನ್ ಡೈರೆಕ್ಟ್ ಸೆಲ್ಲಿಂಗ್ ಅಸೋಸಿಯೇಷನ್ಶಿಪ್ಪಲ್ಲಿ ಮೆಂಬರ್ ಆಗಿರುವಂತಹ ನ್ಯೂಟ್ರಿಷನ್ ಕಂಪನಿ ಆ್ಯಂಡ್ FSIಯಿಂದ ಅಂಗೀಕೃತವಾಗಿ ಬಂದಿರುವಂತಹ ಒಂದು ನ್ಯೂಟ್ರಿಷನ್ ಕಂಪನಿ. ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ ಅಥಾರಿಟಿ ಇಂಡಿಯಾದು ಎಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಕೂಡ ಇದು ಮೇಂಟೈನ್ ಮಾಡುತ್ತೆ. ಇದು ಎಲ್ಲ ಸ್ಯಾಶೆಟ್ನಲ್ಲೂ ಕೂಡ ಈ ಥರ ಮೆನ್ಷನ್ ಮಾಡಿರ್ತಾರೆ. ಸೊ ದಯವಿಟ್ಟು ಎಲ್ಲೆಂದ್ರೆ ತೊಗೊಂಡು ಯಾಮಾರಕ್ಕೆ ಹೋಗಬೇಡಿ. ಒಳ್ಳೆ ಪ್ರಾಡಕ್ಟ್ಸ್ನ ಒಳ್ಳೆ ರೂಟ್ ಮುಖಾಂತರ ತೊಗೊಳ್ಳಿ.